ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ಹೋಳೂರು ಪಂಚಾಯಿತಿ ವ್ಯಾಪ್ತಿ ಮಾರೇನಹಳ್ಳಿ ಗ್ರಾಮ ರಸ್ತೆ 30 ಲಕ್ಷ ಅನುದಾನದ ಗುದ್ದಲಿ ಪೂಜೆ ಹಾಗೂ ಗಂಗರಸನಹಳ್ಳಿ ಗ್ರಾಮ ಸಿಸಿ ರಸ್ತೆ, ಬೆಳ್ಳಂಗೂರು ಗ್ರಾಮ ಸಿಸಿ ರಸ್ತೆ, ವೆಂಕಟಾಪುರ ಟು ಜಡೇರಿ ರಸ್ತೆ ಅಭಿವೃದ್ಧಿ, ಮುದವಾಡಿ, ಮಣಿಘಟ್ಟ, ಕಾರಹಳ್ಳಿ, ಬ್ಯಾಲಹಳ್ಳಿ, ಮತ್ತಿಕುಂಟೆ, ಅಗ್ನಿಹಳ್ಳಿ, ಹೋಳೂರು, ಆಯ್ತ್ರಾಸನಹಳ್ಳಿ ಹಾಗೂ ಕಮ್ಮಸಂದ್ರದಿಂದ ಗಂಗರಸನಹಳ್ಳಿ, ಅಣ್ಣೇನಹಳ್ಳಿ, ದೊಡ್ಡಕುರುಬರಹಳ್ಳಿಯಿಂದ ಸೋಮಸಂದ್ರ, ಚಿಲಪನಹಳ್ಳಿ ಟು ಬೆಸ್ತನಹಳ್ಳಿ, ಜಡೇರಿಯಿಂದ ಎಚ್ಜಿ ಹೊಸೂರು ಮಾರ್ಗವಾಗಿ ದಾದಿರೆಡ್ಡಿಹಳ್ಳಿವರೆಗೆ ಹೀಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಜೊತೆಯಲ್ಲಿ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು. ಈ ಸಮಯದಲ್ಲಿ ಗೌರವಾನ್ವಿತರು ಗಿರೀಶ್ ರವರು, ಗುತ್ತಿಗೆದಾರರು ಸತ್ಯನಾರಾಯಣ ರಾವ್, ಮುದವಾಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹರೀಶ್ ರವರು, ಆರ್ ವೆಂಕಟೇಶಪ್ಪ, ಹಿರಿಯ ಮುಖಂಡ ಆನಂದಪ್ಪ ರವರು, ಮಂಜುನಾಥ್, ಚಲಪತಿ, ಮುನೇಗೌಡ, ವೆಂಕಟರಾಮೇಗೌಡ, ಯಾಮೇಗೌಡ, ಗೋಪಾಲ್ಗೌಡ, ಟಿಆರ್ಎಸ್ ಅಂಬರೀಶ್, ಎಸ್ ರಾಮನಾಥ್, ಸತೀಶ್ ಕುಮಾರ್, ಅರ್ಚಕರು ಶಿವಾನಂದ, ಚೌಡಪ್ಪ, ಮೋಹನ್ ಕುಮಾರ್, ಯುವ ಮುಖಂಡ ರೆಡ್ಡಿ, ಎಚ್ಎಸ್ ಹೋಳೂರು, ಜನಸಾಮಾನ್ಯರು, ಅಭಿಮಾನಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಹೋಳೂರು ವ್ಯಾಪ್ತಿ ಮತ್ತು ತಾಲೂಕು ವ್ಯಾಪ್ತಿಯ ಅಭಿವೃದ್ಧಿಗೆ ನನ್ನ ಹೆಚ್ಚಿನ ಸಹಕಾರ ನೀಡುತ್ತೇನೆ ಎಂಬುದಾಗಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಈ ಕ್ಷೇತ್ರಕ್ಕೆ ಸುಮಾರು 7 ಕೋಟಿ ರೂಪಾಯಿನ ಯೋಜನೆಯಲ್ಲಿ ನಾನು ಕೊಟ್ಟಿದ್ದೇನೆ. ಯಾರಿಗೂ ಇಲ್ಲ ಅಂತ ಅನ್ನುವ ಒಂದು ಭಾವನೆಯನ್ನು ಯಾವತ್ತೂ ಕೂಡ ನಾನು ವ್ಯಕ್ತಪಡಿಸಿದ್ದೆ. ಯಾವತ್ತೂ ಕೂಡ ನನ್ನ ಬಾಯಿಂದ ಬಂದೇ ಇಲ್ಲ. ಪ್ರತಿಯೊಬ್ಬರಿಗೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಇನ್ನ 1 ಕೋಟಿ ರೂಪಾಯಿ ಎಕ್ಸೆಸ್ ಆಗಿದೆ. ಶಂಕರಮ್ಮ ಸಾರಿ ಹಿಂಗೆ ಕಲಿಸ್ತೀನಿ. ನೀವು ಲೆಟರ್ಸ್ ಎಲ್ಲ ನಮ್ಮ ಕಡೆ ಇಟ್ಕೊಂಡಿದ್ದೇವೆ. ಏಪ್ರಿಲ್ ಇಂದ ಬರುವುದು, ಮುಂದಕ್ಕೆ ಅಡ್ವಾನ್ಸ್ ಆಗಿ ಹಾಕಿರೋದು. ಸೊ ಹೀಗೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಬಡವರಿಗೆ ಸಹಾಯ ಮಾಡಬೇಕು, ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ನಂದು ಯಾವತ್ತೂ ದೃಷ್ಟಿಕೋನ. ಸೊ ಹಾಗೆ ಮಾಡಿದ್ದೇನೆ. ನೋಡಿ, ಇವತ್ತು ಅನೇಕ ಕೆಲಸಗಳು ನಡೀತಾ ಇದೆ. ಮಾರೇನಹಳ್ಳಿ ಗ್ರಾಮದಲ್ಲಿ 30 ಲಕ್ಷದ್ದು ಅಲ್ಲಿ ಕಾಂಕ್ರೀಟ್ ರೋಡ್ ಹಾಕ್ತಾ ಇದ್ದೇನೆ. ಇವಾಗ ಗುದ್ದಲಿ ಪೂಜೆ ಇದೆ. ಅನೇಕ ದಿವಸಗಳಿಂದ ಪೆಂಡಿಂಗ್ ಇತ್ತು. ಮೊದಲು ಒಂದ್ಸಾರಿ ಟಾರ್ ಹಾಕಿದ್ದೆ, ಅದು ಹೋಗಿದೆ. ಲೈಟ್ಸ್ ಮತ್ಕುಂಟಿಗೆ ಹಾಕಿದ್ದೇನೆ, ಕಾರಹಳ್ಳಿ ಹಾಕಿದ್ದೇನೆ, ಅಗ್ನಿಹಳ್ಳಿ ಹಾಕಿದ್ದೇನೆ, ಬೆಸ್ತನಹಳ್ಳಿ ಹಾಕಿದ್ದೇನೆ, ಬೆಣ್ಣಂಗೂರು ಹಾಕಿದ್ದೇನೆ, ಇನ್ನ ಇಲ್ಲಿ ಹೋಲೂರು ಹಾಕಿದ್ದೇನೆ. ಎಲ್ಲ ಇನ್ನು ಕೆಲವಾರು ಮರೆತು ಬಿಟ್ಟಿದ್ದೇನೆ. ಬಸ್ ಶೆಲ್ಟರ್ ಹೋಳೂರು ಹಾಕಿದ್ದೇನೆ, ಐತ್ರಾಸನಹಳ್ಳಿ ಹಾಕಿದ್ದೇನೆ. ಇವಾಗ ಈ ಕೆಸಿ ವ್ಯಾಲಿಯನ್ನು ಕೂಡ ನಾನು ಒಂದೇ ಕೊಡ್ತೇವೆ. ಕೆಸಿ ವ್ಯಾಲಿಯನ್ನು ಕೂಡ ಇವತ್ತು ಡೈಲಿ ನಾನು ಬೆಂಗಳೂರಿಗೆ ಹೋದಾಗೆಲ್ಲ ಮಾನ್ಯ ಮಂತ್ರಿಗಳನ್ನು ಕೂಡ ನಾನು ಪ್ರಸ್ತಾವನೆ ಸಲ್ಲಿಸ್ತೇನೆ. ಮತ್ತೆ ಈ ಇರಿಗೇಷನ್ ಸೆಕ್ರೆಟರಿ ಅವರನ್ನು ಕೂಡ ನಾನು ಸ್ಪಂದಿಸ್ತಾ ಇದ್ದೇನೆ, ನಾವನ್ನು ಸಂಪರ್ಕ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲಿ ಇವ್ರಿಗೂ ಕೂಡ ಈಗಾಗಲೇ ಸರ್ವೆ ಮಾಡಿದ್ದಾರೆ. ಮೊದಲೇ ಮಾಡಬೇಕಾಗಿತ್ತು ಈ ಕೆಲಸ. ಯಾಕಂದ್ರೆ ಇವತ್ತು ನೀರು ಬಂದ್ರೆ ಗದ್ದೆಗಳೆಲ್ಲ ಬಂದಿರೋದನ್ನ ನಾವು ಕಂಡಿದ್ದೀವಿ. ಸೊ ಅದನ್ನ ಹೋಗಲಾಡಿಸೋದಕ್ಕೆ ಇವತ್ತು ಟೋಟಲ್ ಏನು 1 ಕೋಟಿ ರೂಪಾಯಿ ಯೋಜನೆಯಲ್ಲಿ ಅದಿದೆ, ಪೆಂಡಿಂಗ್ ಇದೆ, ಹಾಕ್ಸ್ಕೊಡ್ಬೇಕು. ಬಿಲ್ಡಿಂಗ್ ಇವಾಗಾದ್ರೆ 2 ಕೋಟಿ ಕೊಡ್ತಾ ಇದ್ದಾರೆ. ರಾಯಲ್ಪಾಡ್ಗೆ 2 ಕೋಟಿ ಕೊಡ್ಸಿದ್ದೀನಿ. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾನು ಹೋಲೂರು ಹೋಬಳಿಗೆ ತಕ್ಕಂತೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಇವತ್ತು ಕೆಲವಾರು ಗ್ರಾಮಗಳು ಅಭಿವೃದ್ಧಿಯಿಂದ ವಂಚಿತವಾಗಿಲ್ಲ, ಮಾಡಬೇಕಾಗುತ್ತೆ. ಬಹುತೇಕ ನನ್ನ ಒಂದು ಗ್ರಾಂಟ್ಸ್ ನಾನು ಏನು ಇವತ್ತು ಕೋರ್ಟಲ್ಲಿ ಮೊಕದ್ದಮೆ ಹಾಕಿದ್ದೇನೆ, ಅದು ಇತ್ಯರ್ಥ ಆದ್ಮೇಲೆ 3 ದಿವಸ ಮಂಗಳವಾರ ತೀರ್ಮಾನ ಆಗುತ್ತೆ. ಬಹುತೇಕ ಅವ್ರ ಆರ್ಡರು ಇಡೀ ರಾಜ್ಯಕ್ಕೆ ಒಂದೇ ನ್ಯಾಯ ಕೊಡಿ ಅಂತ ಹೇಳಿ ಮಾಡ್ತಾರೆ ಅಂತ ನಮ್ಮೆಲ್ಲರ ಒಂದು ಮನವಿ ಮಾಡಿಕೊಂಡಿದ್ರು. ಸೊ ಅದನ್ನು ಕೂಡ ಮಾಡ್ತಾ ಇದ್ದೇನೆ. ಜಡೇರಿಯಿಂದ ಎಚ್.ಜಿ. ಹೊಸೂರು ಮಾರ್ಗವಾಗಿ ದಾದಿರೆಡ್ಡಿಹಳ್ಳಿಗೆ 9 ಲಕ್ಷ ರೂಪಾಯಿ ನಾನು ನನ್ನ ಗ್ರಾಂಟ್ ಅಲ್ಲಿ ಇವಾಗ ಹಾಕಿದ್ದೇನೆ. ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ.
ಹೋಳೂರು ಟು ಬೆನ್ನಂಗೂರು ಇದಾಯ್ತಲ್ಲ, PWD ರೋಡ್ ಆಯ್ತು, 5 ಕೋಟಿ ರೂಪಾಯಿ ಯೋಜನೆಯಲ್ಲಿ. ಸಂತೋಷ, ಚೆನ್ನಾಗಿ ಮಾಡಿದ್ದೀವಿ. ನಮ್ಮ 10 ವರ್ಷದಿಂದ SC ST ಇದು SC ST ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಬೋರ್ವೆಲ್ಸ್ ಕೂಡ ನೆನೆಗುಂದಿತ್ತು. ಹಾಕಿರ್ಲಿಲ್ಲ. ಇವತ್ತು ಯಾರು ಹಾಕಿದ್ರು? ನಾನು ಹಾಕಿದೆ. ನನಗೊಂದು ಅವಕಾಶ ಸಿಕ್ತು, ಹಾಕಿದೆ. ನನಗೂ ಹ್ಯಾಂಡ್ಸ್ ಆಫ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಬಡವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನನಗೆ. ಎಲ್ಲ ರೋಡ್ಗಳು PWD ರೋಡ್ಸ್ ಅನ್ನ ಅಷ್ಟೋ ಇಷ್ಟೋ ದುಡ್ಡು ತಂದು ಮಾಡ್ತಾ ಇದ್ದಾರೆ. ಇವತ್ತು ಶ್ರೀನಿವಾಸಪುರದಿಂದ ಮಾತಾಡೋದು, ಶ್ರೀನಿವಾಸಪುರದಿಂದ B ಕೊತ್ಕೋಟವರೆಗೂ ಹೋಗುತ್ತೆ ರೋಡ್. ಇವಾಗ ಎಷ್ಟು ಕಿಲೋಮೀಟರ್? ಸುಮಾರು 70-80 ಕಿಲೋಮೀಟರ್ ಹೋಗುತ್ತೆ. ರೋಡ್ ಹೆಂಗಾಗ್ತಾ ಇದೆ? ಯಾವತ್ತಾದ್ರೂ ನೋಡಿದ್ದೀರಿ ನೀವು? ಮನಸ್ಸಿದ್ರೆ ಮಾರ್ಗ, ಅಧಿಕಾರ ಇತ್ತು, ಮಾಡ್ಬೋದಾಗಿತ್ತು, ಮನಸ್ಸಿರ್ಲಿಲ್ಲ. ಮನಸ್ಸಿದೆಯಾ? ನನ್ಗೆ ಮನಸ್ಸಿತ್ತು, ನಾನು ಮಾಡಿದೆ. ಹೀರೋ ಹಂಗೆ ಹೇಳ್ಕೊಳ್ತೇನೆ. ಇವತ್ತು ಆ ರೋಡ್ ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು. ಮನಸ್ಸಿರ್ಬೇಕು. ಬೇರೆಯವ್ರು ಮಾಡದೆ ನಾನು ಇಂಡಸ್ಟ್ರೀಸ್ ಮಾಡ್ತಾ ಇದ್ದೇನೆ, ಅದನ್ನು ಸಹಿಸುವುದಿಲ್ಲ ಜನ. ಈ ಮುಖಂಡರು ಒಂದ ಪ್ಯಾಚ್ ಏನಾದ್ರು ಹಾಕಿದ್ರ? ಇವತ್ತು ಅಭಿವೃದ್ಧಿ ಕಾರ್ಯ ನೋಡ್ರಿ ಯಾವ ರೀತಿ ಆಗ್ತಾ ಇದೆ. ಕೋಲಾರದಿಂದ ಶ್ರೀನಿವಾಸಪುರ ಮತ್ತೆ ಇತರೆ ರೋಡ್ಗಳು ಅಂತಕ್ಕಂಥದ್ದು, ಇವು ಅಭಿವೃದ್ಧಿ ಅಂತಕ್ಕಂಥದ್ದು. ಅದು ಬಿಟ್ಟು ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತಕ್ಕಂಥದ್ದು ಅವ್ರ ಹಿಂಬಾಲಕರನ್ನ ಬಿಟ್ಟು ಈ ರೀತಿ ಯಾರೋ ಕೆಲವರು ಇದಾರಲ್ಲ, ನಾವೇ ಮಾಡಿದ್ದು, ನಮ್ಮ ಸ್ವಾಮಿಗಳು ಮಾಡಿದ್ದು. ಯಾಕಪ್ಪ ಮಾಡ್ಲಿಲ್ಲ ಮಿನಿಸ್ಟರ್ ಆಗಿದ್ದಾಗ? ಮುದುವಾಡಿ ರಸ್ತೆ 10 ಕೋಟಿ ರೂಪಾಯಿನಲ್ಲಿ ಮುದುವಾಡಿಯಿಂದ ಹೂವಳ್ಳಿವರೆಗೂ ಆ ರಸ್ತೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಅಷ್ಟು ಉತ್ತಮ ದರ್ಜೆಯಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ. ನೀವು ಮಿನಿಸ್ಟರ್ ಆಗಿದ್ರಿ, ಸ್ಪೀಕರ್ ಆಗಿದ್ರಿ, ನಿಮ್ ಕೊಡುಗೆ ಏನ್ ಸ್ವಾಮಿ? ಹೆಚ್ಚಿನ ವಿವರಗಳನ್ನ ನಮ್ಮ ಶಾಸಕರು ಹೇಳ್ತಾರೆ. ಅವರ ಒಂದು ಪೀರಿಯಡ್ ಅಲ್ಲಿ ಏನೇನು ಕಾಮಗಾರಿಗಳು ಮಾಡಿದೀವಿ ಅಂತಕ್ಕಂಥದ್ದು ಅವರೇ ಹೇಳ್ತಾರೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸುತ್ತೆ ಎಲ್ಲರನ್ನ. ಶಾಸಕರು ಸುಮಾರು 3 ವರ್ಷ ಆಯಿತು ಮಾಜಿ ಆಗಿ. ಅಭಿವೃದ್ಧಿ ಕಾರ್ಯಗಳೇನಾದ್ರೂ ಬಂದರೆ ಅದು ಯಾರ ಮಟ್ಟದಲ್ಲಿ ಬರ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ಒಂದು ರಸ್ತೆಗೆ ಇವತ್ತಲ್ಲ, ಅವರು ಮೊದಲ ದಿವಸದಿಂದ ತೊಂಡಾಳದವರೆಗಿನ ರಸ್ತೆ, ಅಲ್ಲಿ ಬ್ರಿಡ್ಜ್ ಒಂದಿದೆಯಲ್ಲ, ಅಲ್ಲಿವರೆಗೂ ನೋಡ್ಕೊಂಡು ಈ ರಸ್ತೆನ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತೇಳಿ ಸುಮಾರು 3 ವರ್ಷಗಳಿಂದ ಅವರು ಆ ರಸ್ತೆ ಬಗ್ಗೆನೇ ಗಮನ ಹರಿಸಿದ್ದಾರೆ. ಯಾವತ್ತಾದ್ರೂ ಕೂತಾಗ ಏನಾಯ್ತು, ಆ ತೊಂಡಾಳ ಹತ್ರ ಇರ್ತಕ್ಕಂಥ ಬ್ರಿಡ್ಜ್ ಏನಾಯ್ತು, ಪ್ರತಿನಿತ್ಯ ಅವರು ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಆದರೂ ಕೆಲವರು ಏನೋ ಮಾಧ್ಯಮದ ಮುಂದೆ ನಾವಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮದು ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು ಬರ್ತಾರೆ ಅವ್ರದ್ದು. ಮುಂದೇಳಕ್ ಇಷ್ಟಪಡ್ತೀವಿ, 10 ವರ್ಷ ವೆಂಕಟೇಶ್ವರ ಅವರು ಮಾಜಿ ಆಗಿ ನಾವು ಜನರ ಮಧ್ಯೆ ಇದ್ವಿ. ನೀವು ಸಭಾಪತಿಗಳಾದ್ರಿ, ಮಿನಿಸ್ಟರ್ಗಳಾದ್ರಿ. ಕೋಲಾರ ಶ್ರೀನಿವಾಸಪುರ ರಸ್ತೆ ಒಂದು ಪ್ಯಾಚ್ ಹಾಕಿದ್ರ ಸ್ವಾಮಿ. ಇವತ್ತಿನ ದಿವಸ ನಮ್ಮ ಹೋಳೂರು ಗ್ರಾಮ ಪಂಚಾಯತಿ ಮತ್ತು ಹೋಬಳಿ ಮಟ್ಟದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಉದ್ಘಾಟನೆ ಮತ್ತು ಇತರೆ ಕಾರ್ಯಕ್ರಮಗಳ ಬಗ್ಗೆ ಪರಿಶೀಲನೆಗಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ JK ವೆಂಕಟೇಶ್ವರ ರೆಡ್ಡಿಯವರು ನಮ್ಮ ಹೋಳೂರು ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಂಚಾಯತಿ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಹೋಳೂರಿನ ಹಿರಿಯರಾಗಿರ್ತಕ್ಕಂಥ ರಂಗರಾಜನ್ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಮತ್ತೆ ಈ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹರೀಶ್ ಗೌಡ್ರು ಇದ್ದಾರೆ, ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ. SFCS ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರಿದ್ದಾರೆ, ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. TAPSMC ನಿರ್ದೇಶಕರಾಗಿರ್ತಕ್ಕಂಥ ರಘು ಇದ್ದಾರೆ, ಸ್ನೇಹಿತರು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು. APMC ಮಾಜಿ
ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಣ್ಣ ಇದ್ದಾರೆ, ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಪತ್ರಿಕಾ ಮಾಧ್ಯಮದವರು, ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು, ನನ್ನ ನೆಚ್ಚಿನ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯರು, ಸ್ನೇಹಿತರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ, ಇವಾಗ ನಾನು ಯೋಚನೆ ಮಾಡ್ತೇನೆ. ನನಗೆ ಸ್ವಲ್ಪ ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. ನಾನು ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿ ಕೂಡ ಜ್ಞಾಪಕ ಮಾಡಿಕೊಂಡು ಯಾವ ಹಳ್ಳಿಗೆ ಏನು ಉಳಿದಿದೆ ಕೆಲಸ, ಆ ಕೆಲಸ ಹಾಕಿದ್ದೇನೆ. ನೋಡಿ, ಕಮ್ಮಸಂದ್ರ ಗಂಗಸ್ನಲ್ಲಿ ಯಾರಾದ್ರೂ ಹಾಕ್ತಾ ಇದ್ದಾರೆ ಕೆಲಸ, ಅದಂಗೆ ನಿನಗೊಂದಿತ್ತು. ಇವತ್ತು ಅಲ್ಲಿ 60 ಲಕ್ಷ ಹಾಕಿದ್ದೇನೆ. ಯಾವ್ದು ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕೋದಕ್ಕೆ. ಅದು ಬಿಟ್ಟು ಹಾಕ್ಬಿಟ್ರೆ ಕಮಸಂದ್ರ ಹತ್ರ ಗಂಗಸನಹಳ್ಳಿ ಮೇನ್ ರೋಡ್ ಹೋಗ್ಬಿಡುತ್ತೆ. ಇಲ್ಲಿಗೆ ಹಾಸ್ಪಿಟಲ್ ಹತ್ರ ಮೇನ್ ರೋಡ್ ಹೈವೇ, ನ್ಯಾಷನಲ್ ಹೈವೇಗೆ ಹೋಗುತ್ತೆ. ಹೋಗುದು ಅದೊಂದು. ಮತ್ತೆ ಇವು ದೊಡ್ಡ ಕೊರಗುರಳ್ಳಿ ಇಂದ ಸೋಮಸಂದ್ರ ಅದು ತುಂಬಾ ಹದಗೆಟ್ಟಿದೆ. ಅದನ್ನು ಕೂಡ 50 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಆ ಕೆಲಸವನ್ನು ಕೂಡ ಹಾಕಿದ್ದೇನೆ. ಟಾರ್ ರೋಡ್. ಈಗ ಚಿಲ್ಲಪ್ಪನಹಳ್ಳಿ, ಬೆಸ್ತೇನಹಳ್ಳಿ, ಅನ್ನಿಹಳ್ಳಿ, ಅನ್ನೇನಹಳ್ಳಿ ಮತ್ತೆ ಮತ್ತಿಕುಂಟೆ, ಇವೆಲ್ಲ ಕೂಡ ಸುಮಾರು 5.5 ಕಿಲೋಮೀಟರ್ 4.3 ಕೋಟಿಯಲ್ಲಿ PMGSY ಕೆಲಸವನ್ನು ತಗೊಂಡಿದ್ದಾರೆ. ಟೆಂಡರ್ ಆಗ್ತಾ ಇದ್ದಾರೆ ಆ ರೋಡನ್ನ. ಅದು ಬಹಳ ಅಗತ್ಯವಾಗಿತ್ತು ಬಹುತೇಕ. ಅದರಿಂದ ಅದು ಬಂದ್ಬಿಟ್ರೆ ನಾನು ನನ್ನಿಂದ ಎಲ್ಲರೂ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೇದಾಗಲಿ, ಸಂತೋಷ. ನಮ್ಮ MLAs ಒಳ್ಳೇದಾಗಲಿ, ಎಲ್ಲರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿ, ಸಂತೋಷ. ಸೊ ನಾನಂತೂ ಪ್ರತಿಯೊಂದು ಕೆಲಸವನ್ನು ಕೂಡ ಇವತ್ತು ಏನೋ ದುಡ್ಡು ಎಷ್ಟಿದೆಯೋ ಅಷ್ಟು ನಾನು ಎಲ್ಲೋ ಪಾಪ ಕಷ್ಟಪಟ್ಟು ಪಾಪ ಅವ್ರು ಇವಾಗಾಗಿ ಅವೆಲ್ಲ ಡೀಟೇಲ್ಸ್ ಹೇಳ್ಬಾರ್ದು ನಿಮ್ಗೆ, ಹೇಗೆ ನಮ್ಗೆ ದುಡ್ಡು ಬರುತ್ತೆ ಅಂತ. ಕೆಲವಾರು ಜನ ಇವತ್ತು ಏನೇನೋ ಮಾಡಿ ದುಡ್ಡು ತರ್ತಾರೆ. ಅದಕ್ಕೆಲ್ಲ ನಾವು ಪಾಪ ಕೋಆರ್ಡಿನೇಟ್ ಮಾಡಿಕೊಂಡು ಎಲ್ಲ ಕೆಲಸಗಳು ತಾಲೂಕಲ್ಲಿ ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಯಾವ ರೀತಿ ಹೋಲೂರಲ್ಲಿ ಆಗ್ತಾ ಇದೆ ಅದೇ ಟೈಪು ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲಾ ಹೋಬಳೀಸ್ ಅಲ್ಲಿ ಕೂಡ ನಾನು ಮಾಡ್ತಾ ಇದ್ದೇನೆ. ಎಲ್ಲ ಹೋಬಳೀಸ್ ಅಲ್ಲಿ ಕೂಡ ಇಲ್ಲಿ ಕೂಡ ನಾನು ಅನ್ಯಾಯ ಮಾಡಿಲ್ಲ, ಮಾಡುವುದೂ ಇಲ್ಲ. ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಒಳನೋಟವನ್ನ ಬೀರೋಣ ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿಗೆ ಬಂದಿರತಕ್ಕಂತ ಒಂದು ಕಾರ್ಯಕ್ರಮ. ಕಾರಣ ಇಷ್ಟೇ, ನಮ್ಮ ಶಾಸಕರು 3 ವರ್ಷದಿಂದ ಸತತವಾಗಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒತ್ತು ನೀಡ್ತಾ ಪ್ರತಿಯೊಂದು ಹಳ್ಳಿಗೆ ಒಂದು CC ರಸ್ತೆ ಆಗಿರ್ಬೋದು, ಡಾಂಬರೀಕರಣ ರಸ್ತೆ ಆಗಿರ್ಬೋದು, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಐಮಾಸ್ ಲೈಟ್ಗಳಿರ್ಬೋದು, ಬಸ್ ಶೆಲ್ಟರ್ಗಳಿರ್ಬೋದು, ಹೆಚ್ಚಿನ ಒತ್ತನ್ನ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಪಟ್ಟಿಯನ್ನ ಅವರೇ ಓದ್ತಾರೆ, ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೀವಿ ಅಂತಕ್ಕಂಥ. ಆದರೂ ಮಾಜಿ ಶಾಸಕರು, ಅವರ ಹಿಂಬಾಲಕರು, ಮಾಜಿ ಶಾಸಕರ ಹಿಂಬಾಲಕರು ಇತ್ತೀಚೆಗೆ ನಿನ್ನೆ ಮೊನ್ನೆ ಡಾಂಬರೀಕರಣದ ರಸ್ತೆ ಮೇಲೆ ನಿಂತು ಇದು ನಮ್ಮ ಅಭಿವೃದ್ಧಿ ಕಾರ್ಯ ಅಂತೇಳಿ ಒಂದು ಫೋಟೋಗಳು ತಗೊಂತಕ್ಕಂಥದ್ದು ಮೀಡಿಯಾಗಳಲ್ಲಿ ಪ್ರತಿಬಿಂಬ. 25 ಲಕ್ಷ ಹಾಕಿದ್ದೇನೆ ಕಾಂಕ್ರೀಟ್ ರೋಡ್. ಬೆಳ್ಳಂಗೂರು ಗ್ರಾಮದಲ್ಲಿ ಈಗಾಗಲೇ ಮುಗಿಸಿದ್ದಾರೆ 20 ಲಕ್ಷ ಇದು ಕಾಂಕ್ರೀಟ್ ಕಾರ್ಯಕ್ರಮ. ವೆಂಕಟಾಪುರ ಜಡೇರಿ ಅದು ರಸ್ತೆ ಅಭಿವೃದ್ಧಿ 20 ಲಕ್ಷ ಹಾಕಿದ್ದೇನೆ. ಬುಧವಾರ ಮಣಿಘಟ್ಟ ಕಾರಲ್ಲಿ ಇದೆ 35 ಲಕ್ಷ ರಸ್ತೆ ಅಭಿವೃದ್ಧಿ. ಮುದುವಾಡಿ, ಮಣಿಘಟ್ಟ, ಕಾರಳ್ಳಿ, ಬೆಳ್ಳೂರು ಇವೆಲ್ಲ ಕೂಡ 10 ಲಕ್ಷ, ಸುಮಾರು 35 ಲಕ್ಷದ ಬಗ್ಗೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದೆ. ಈ ಡಾಂಬರೀಕರಣ ರೋಡ್ಗಳಿರ್ಬೋದು, ಎಲ್ಲ ಲೈಟ್ಸ್ ಇರ್ಬೋದು, ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್, ಸರ್ವತೋಮುಖ ಅಭಿವೃದ್ಧಿ ಕೊಡುವುದು ನಮ್ಮ ಒಂದು ಚಿಂತನೆ, ನಮ್ಮ ಒಂದು ಆಸೆ. ಅಂತ ನಾನು ಯಾವತ್ತೂ ಕೂಡ ಡೆಡಿಕೇಟೆಡ್, ಅಂದ್ರೆ ತ್ಯಾಗ ಮಾಡೋ ಮನುಷ್ಯ. ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡೇ ಇರ್ತೇನೆ. ಯಾವತ್ತೂ ಕೂಡ ನಾನು ಹಿಂದಕ್ಕೆ ಹೋಗೋ ಮನುಷ್ಯ ಅಲ್ಲ. ಕೊಂಡಿಗಳು ಕೊಡ್ಲಿಲ್ಲ, ಇವತ್ತು ಕೋರ್ಟ್ಗೆ ಹೋಗಿದ್ದೇನೆ. ಆದ್ರೂ ನಾನು ಏನೋ ಕಷ್ಟಪಟ್ಟು ಇವೆಲ್ಲ ಕೆಲವು ಕೆಲಸಗಳನ್ನೆಲ್ಲ ಕೂಡ
ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಇನ್ನ ಮಂಗಳವಾರ ಕೇಸ್ ಇದೆ ಹೈಕೋರ್ಟ್ ಅಲ್ಲಿ ಕೂಡ, ಒಂದು ದೊಡ್ಡ ಯಾರು ಹಾಕಿಲ್ಲ ನಮ್ಮ ಶಾಸಕರು, ನಾನೊಬ್ಬನೇ ಶಾಸಕ, ಎಲ್ಲಾ ಶಾಸಕರ ಪರವಾಗಿ ಹಾಕಿರೋದು. ಸುಮಾರು ಹತ್ರ 100 ಕೋಟಿ ಬರ್ಬೇಕು ನನಗೆ. ಬೇರೆಯವ್ರಿಗೆ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅಂತ ತಾರತಮ್ಯ ಯಾಕೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೇನೆ ಕೋರ್ಟಲ್ಲಿ. ಮಂಗಳವಾರ ಇದೆ. ಹೀಗೆ ಅನುಕೂಲ ಆಗ್ಬೇಕು, ನಮ್ಮ ರೈತಾಪಿ ಜನರಿಗೆ ಅನುಕೂಲ ಆಗ್ಬೇಕು, SC ST ಜನಾಂಗಕ್ಕೆ ಎಲ್ಲಾ ವರ್ಗದ ಜನತೆಗೂ ಕೂಡ ಏನೋ ಒಂದು ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ, ಮಕ್ಕಳಿಗೆ ಅವಕಾಶ ಸಿಗುತ್ತೆ ಅಂತ ನನ್ನ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ರೆ ಆ ಫ್ಯಾಕ್ಟ್ರಿಗಳಿಗೆ ವಿರೋಧ ಮಾಡ್ತೀಯ ನೀನು ನೇರವಾಗಿ. ಎಷ್ಟು ನೋವಾಗುತ್ತೆ ಗೊತ್ತಾ? ಅಲ್ಲ, ಮಕ್ಕಳ ಬಾಯಲ್ಲಿ ಮಣ್ಣು ಹಾಕ್ದಂಗೆ ರೈತರಿಗೆ ಎಷ್ಟು ಅವ್ರು ಇವತ್ತು ಎಷ್ಟು ಡೆವಲಪ್ ಆಗುತ್ತೆ. ಇವತ್ತು ನಾನು 2 ಕಡೆ, ಒಂದು ಮುಳಬಾಗಿಲು ರೋಡಲ್ಲಿ ಹೈವೇನಲ್ಲಿ, ಒಂದು ಮದನಪಲ್ಲಿ ಹೈವೇನಲ್ಲಿ 2 ಕಡೆ ಡೆವಲಪ್ ಆಗಿದ್ರೆ ಇಡೀ ಕ್ಷೇತ್ರ, ನಮ್ಮ ಎಂಟೈರ್ ಕ್ಷೇತ್ರ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ, ಟೌನ್ಶಿಪ್ ಆಗುತ್ತೆ, ರೈತರಿಗೆ ಕೋಟ್ಯಾಂತರ ರೂಪಾಯಿ ಇವತ್ತು ಅವ್ರಿಗೆ ಬದುಕೋದಕ್ಕೆ ದಾರಿ ಆಗುತ್ತೆ. ಎಲ್ಲ ಜನತೆಗೂ ಕೂಡ ಬದುಕೋದಕ್ಕೆ ಏನೋ ಒಂದು ದಾರಿ ಸಿಗುತ್ತೆ. ಇವಾಗಲೂ ಬಿಡುವುದಿಲ್ಲ, ನೋವಾಗ್ತಾ ಇತ್ತು ನನ್ನ ಊರು ನೋಡಿ. ಇವತ್ತು 1 ಕೋಟಿ 1.25 ಕೋಟಿ ಹಾಕಿ ಅಲ್ಲಿ ಎಲ್ಲ ಟೋಟಲ್ 100% ಮಾಡಿಸ್ತಾ ಇದೆ. ನೀವು ಹೇಳ್ಬಾರ್ದು ತಾಲೂಕಿನಲ್ಲಿ ಏನಾಗ್ತಾ ಇದೆ ಅಂತ. ಕೊನೆಗೆ ಗೊತ್ತಾಗುತ್ತೆ ಕೆಲವಾರು ಅಂತ, ಇನ್ನ ಟೈಮ್ ಹೋದ್ಮೇಲೆ. ಸರ್, ಓಳೂರು ವ್ಯಾಪ್ತಿ ಎಲ್ಲಾ ಗ್ರಾಮಗಳು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ತಮ್ಮ ಕೋರ್ಟ್ ಆದೇಶ ಹಣ ಬಂದ್ರೆ ಪೂರ್ಣ ಮುಕ್ತಾಯ. ಎಲ್ಲ ತಾಲೂಕೆ ಆಗುತ್ತೆ ಗಣಯ್ಯ, ತಾಲೂಕೆ ಮಾಡ್ತೇನೆ. ಶಕ್ತಿ ಇದೆ, ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ಯಾವ ಮಿನಿಸ್ಟರ್ ಹತ್ರ ಹೋದ್ರು ನನಗೆ ದುಡ್ಡು ಇಲ್ಲ ಅಂತ ಹೇಳೋದಿಲ್ಲ, ಏನೋ ಅಷ್ಟು ಕೊಡ್ತಾರೆ ಪಾಪ. ಯಾಕಂದ್ರೆ ನಾನು ಇವತ್ತು ಹೊಸದಾಗಿ MLA ಆದವನಲ್ಲ, ಯಾರ ಹತ್ರ ಕೆಟ್ಟ ಹೆಸರು ತಗೊಂಡಿರೋನಲ್ಲ, ಏನೋ ಗೌರವದಿಂದ ಬದುಕಿರೋ ಮನುಷ್ಯ. ಎಷ್ಟು ಜನಾಂಗಕ್ಕೆ ಎಲ್ಲ ಕಡೆ ನೀರು ಯಥೇಚ್ಛವಾಗಿ 99% ನೀರು ಬಿದ್ದಿದೆ. 40 ಅಡಿಗೆ 50 ಅಡಿ 60 ಅಡಿಗೆ ನೀರು ಪ್ರತಿಯೊಂದಕ್ಕೂ ನನಗೆ ವಾಟ್ಸಪ್ ಆಗ್ತಾ ಇತ್ತು. ನನಗೆ ಸಾಕು, ಅವ್ರ ಋಣ ಹಂಗೆ ತೀರ್ಸ್ಕೋಬೇಕು. ಕೆಲಸ ಮಾಡೋದ್ರ ಮುಖಾಂತರ, ಅವ್ರಿಗೆ ಸಹಾಯ ಮಾಡೋದ್ರ ಮುಖಾಂತರ ನಾವು ಋಣ ತೀರ್ಸ್ಬೇಕು. ಹಾಗೆ ಇವಾಗ ನಾನ್ ಮಾಡಿಸಿರೋದು ಅಂತ ಇವಾಗ ಅವ್ರ ಬೋರ್ವೆಲ್ಸ್ ನನ್ನ ಟೈಮಲ್ಲಿ ಇದ್ದಿದ್ದೆ ಅಂತ ಹೇಳೋದಕ್ಕಾಗುತ್ತಾ? ಬೋರ್ವೆಲ್ ನಮ್ಗೆ ಸಿಕ್ತು ಆಗಿದೆ, ರೋಡು ನಮ್ಗೆ ಸಿಕ್ತು ಆಗಿದೆ. ಇವೆಲ್ಲ ಯಾರ್ದೇನೂ ಇಲ್ಲ. ಇವಾಗ ನಾವು ಶಾಶ್ವತವಾಗಿರ್ತೀವ? ನಾವು ಅನೇಕ ಕೆಲಸಗಳು ಮಾಡ್ತೇವೆ. ಆಯ್ತಲ್ಲ, ಸೊ ಹಾಗೆ ಸಾಥ್ ಕೊಡ್ಬೇಕು. ಕೊಟ್ರೆ ಸಂತೋಷ, ಏನ್ ತಪ್ಪೇನಿದೆ? ನಾನು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಯಾವತ್ತೂ ಕೂಡ ಅಧಿಕಾರದಲ್ಲಿ ವಿರೋಧ ಮಾಡಿಲ್ಲ. ಯಾವುದು ನಮ್ಮ ಅಧಿಕಾರದಲ್ಲಿರುವವರಿಗೆ ಯಾವ್ದು ಮಾಡುವುದೇ ಇಲ್ಲ. ನನ್ನ ಹೃದಯ ಅಲ್ಲ, ಬಿಡಿ ಅದು ಪ್ರಶ್ನೆ ಅದಾಗಿದೆ. ಕೋಚ್ ಫ್ಯಾಕ್ಟ್ರಿನೇ ಅಲ್ಲ, ಎಂಟೈರ್ ಇಂಡಸ್ಟ್ರಿ ಇಲ್ಲ ಅದು. ಇವತ್ತು ಇಂಡಸ್ಟ್ರೀಸ್ ಆಗೋಬಿಟ್ರೆ ನೀವು ನೋಡಿದ್ದೀರಿ ಯಾವ ರೀತಿ ಇವತ್ತು ವೇಮಗಲ್ ಆಗ್ತಾ ಇದೆ, ನರಸಾಪುರ ಆಗ್ತಾ ಇದೆ, ಚಿಂತಾಮಣಿ ಮಾಸ್ತೇನಹಳ್ಳಿ ಆಗ್ತಾ ಇದೆ, ಮಲ್ಲೂರು ಆಗಿದೆ, ಹೊಸಕೋಟೆ ಆಗಿದೆ, ದೇವನಹಳ್ಳಿ ಮುಂದಕ್ಕೆ ಬೆಂಗಳೂರನ್ನ ಬೀಟ್ ಮಾಡುತ್ತೆ. 2-3 ವರ್ಷದಲ್ಲಿ. ಮರವೆ ಕಾಲುವೆ ಇತ್ತು, ಅದನ್ನೆಲ್ಲ ಅಗಲ ಮಾಡಬೇಕು, ಮತ್ತೆ ಬಂಡ್ಸ್ ಅನ್ನ ಸ್ಟ್ರೆಂಗ್ತನ್ ಮಾಡಬೇಕು ಅಂತ ಇವತ್ತು ಸರ್ವೆ ಮಾಡಿಸಿ ಕೆಲಸ 1 ವಾರದಲ್ಲಿ ಬಹುತೇಕ ಆರಂಭ ಮಾಡ್ತಾರೆ. ಇರಿಗೇಷನ್ ಸೆಕ್ರೆಟರಿ ಕೂಡ ಭೇಟಿ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೇನೆ. ಬಹುಶಃ 1 ವಾರದಲ್ಲಿ ಬಂದು ಆ ಕೆಲಸವನ್ನು ಶುರು ಮಾಡ್ತಾರೆ. ಯಾವುದು ಎಲ್ಲಿ ಸಿಲ್ಲಪ್ಪನಹಳ್ಳಿ ಅಲ್ಲ, ನಿಮ್ಮ ಮುದವಾಡಿ ಕೆರೆಯಿಂದ ಅಲ್ಲಿಂದ ಮಾಡಬೇಕು. ಈ ಹೋಬಳಿಯಲ್ಲಿ ಜೂರಿಸ್ಡಿಕ್ಷನ್ ಮುದವಾಡಿ ಕೆರೆ ಕೆಳಗಿಂದ ಉದ್ದಗಲಕ್ಕೂ ನಮ್ಮ ಯಾವುದು ಮನಿಘಟ್ಟ ನಮ್ಮ ಲಾಸ್ಟ್ ಬಾರ್ಡರ್ ವರೆಗೂ ಆ ಕಾಲುವೆ ಎಷ್ಟಿದೆ ಅಷ್ಟು ಇಂಪ್ರೂವ್ ಮಾಡೋದಕ್ಕೆ ಕೆಲಸ ತಗೊಳ್ತಾರೆ. ಇದೊಂದು ಭಾಗ. ಈ ಕ್ಷೇತ್ರದಲ್ಲಿ 7 ಹೋಬಳಿ ಇದೆ. ಎಲ್ಲಕ್ಕೂ ನಾನು ಪ್ರತಿಯೊಂದಕ್ಕೂ ಕೂಡ ಸರಿಸಮಾನವಾಗಿ ಟ್ರೀಟ್ಮೆಂಟ್ ಎಲ್ಲ ಹೋಬಳಿಗೂ ಏನೇನು ಅಗತ್ಯ ಇದೆ ಅವೆಲ್ಲ ಕೂಡ ಕೊಡ್ತಾ ಇದ್ದೇನೆ. ನನ್ನ ಉದ್ದೇಶ ಇಷ್ಟೇ, ಇಡೀ ಕ್ಷೇತ್ರಕ್ಕೆ
ನನ್ನೂರು ಎಲ್ಲ ಲೈಟ್ಗಳನ್ನು ಒದಗಿಸ್ಬೇಕು. ಇವಾಗ ಸೋಲಾರ್ ಲೈಟ್ ಹಾಕ್ತಾ ಇದ್ದಾರೆ, ಮತ್ತೆ ಹೈಮಾಸ್ ಲೈಟ್ ಹಾಕ್ಸ್ತಾ ಇದ್ದೇವೆ. ಇವೆಲ್ಲ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಬಹುಶಃ ನಾನು ದುಡ್ಡು ಬಂದ್ರೆ ಒಂದು 2 ತಿಂಗಳಲ್ಲಿ ನಾನು ಟೋಟಲ್ ಆಗಿ ಲೈಟ್ನಿಂಗ್ ಮಾಡಿಸ್ತೇನೆ. ಮತ್ತೆ ಕಾಮಗಾರಿಗಳು ಇವತ್ತು ನೋಡಿ, ಇಲ್ಲಿ ನನಗೆ ದುಡ್ಡು ಬರ್ದೇನೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಇನ್ನ ನೀವು ಏನೇನು ಉಳಿದಿದೆ ಅವೆಲ್ಲ ಕೂಡ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ. ಇವತ್ತು PW ರೋಡ್ ಅನೇಕ ದಿವಸಗಳಿಂದ ಇದು ನೆಲೆಗುಂದಿತ್ತು. ನಾನು ಪಾಪ ಜಗದೀಶ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಹಿಂದಿನವ್ರಿಗೂ ಹೇಳ್ತಾ ಇದ್ದೆ, ನಾನು ಯಾವ್ದಾದ್ರು ಕೆಲಸ ಉಳಿದಿದ್ರೆ ಅದನ್ನ ಪೂರ್ಣ ಮಾಡೋದವರೆಗೂ ಬಿಡೋದಿಲ್ಲ ಪ್ರಶ್ನೆ. ಅದು ಬರುತ್ತೋ ಇಲ್ವೋ, ಅವ್ರು ಮಾಡ್ತಾರೋ ಇಲ್ವೋ ಅನ್ನೋ ದೃಷ್ಟಿಯಿಂದ ನಾನು ಮುಂಜಾಗ್ರತೆ ಕ್ರಮವಾಗಿ ನಿಮ್ಮೂರಿಗೆ ಈ 50 ಲಕ್ಷ ಇದು CC ರಸ್ತೆ ಹಾಕಿದ್ದೆ. ಲ್ಯಾಂಡರ್ ಮೇಲೆ ಹಾಕಿದ್ದೆ. ಮತ್ತೆ ಅದು ತಗೊಳ್ತೇವೆ ಅಂತ ನಮ್ಮ ಇಂಜಿನಿಯರ್ಸು ತಗೊಂಡ್ರು. ಪಾಪ ನಾನು ಕೇಳಿ ಪಾಪ ತಗೊಂಡ್ಬಿಟ್ರು ಕಾಂಟ್ರಾಕ್ಟರ್ಸ್ ಅವರೆಲ್ಲ. ಸಂತೋಷ, ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಆ ಚಾನಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಆ ಚಾನಲ್ಸ್ ಕೂಡ 5 ಕೋಟಿ ಕೊಡ್ತಾರೆ. ಮತ್ತೆ ಅದು 15 ಕೋಟಿ ಬಿಟ್ಟು 15 ಕೋಟಿಯಲ್ಲಿ ನಿಮಗೆ 50 ಲಕ್ಷವನ್ನ ನಾನು ಕಾಂಪೌಂಡ್ಗೆ ಹಾಕಿದ್ದೇನೆ. ಯಾವ ಕಾಂಪೌಂಡ್ಗೆ ನೀವು ಹೇಳ್ತಾ ಇರೋದು ಅದು ಹಾಕಿದ್ದೇನೆ. ಎಲ್ಲ ಮೇನ್ ರೋಡ್ಸ್ಗೆಲ್ಲ ಕೂಡ ಮೇನ್ ಈಶ್ವರನು ಎಲ್ಲ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ರೈತರಿಗೆ ಒಳ್ಳೆ ಆಗಿ ಚೆನ್ನಾಗಿ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಏನಪ್ಪ ಹಾಕಿರೋದಿಲ್ಲನಪ್ಪ? ನೀವು ಯಾರಾದ್ರು ಹೇಳಿದ್ದೇನೆ ನಾನು ಇಲ್ಲ ಅಂತ ಹೇಳಿದ್ದೇನಾ? ನಾನು ಹೇಳೋ ಮನುಷ್ಯನೇ ಅಲ್ಲ. ಇವತ್ತು ಸುಮಾರು 6-7 ಕೋಟಿ ಯೋಜನೆಯಲ್ಲಿ ಬಹುತೇಕ ರಾಜ್ಯದಲ್ಲಿ ಯಾರಾದ್ರೂ MLA ಆಗಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ನಮ್ಮ ಕಾರ್ಯಕರ್ತರಿಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ. ಏನೋ ಕೆಲಸಗಳು ಮಾಡ್ಕೊಳ್ಳಿ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ. ಊರಿಗೆ ಯಾವ ಊರಿಗೆ ಏನ್ ಕೇಳ್ತಾರೋ, ದೇವಸ್ಥಾನ ಕೇಳ್ತಾರೋ ಅಥವಾ ಸಮುದಾಯ ಭವನ ಕೇಳ್ತಾರೆ ಅಥವಾ ಇನ್ನೇನು ಕೇಳ್ತಾರೋ ಅಂತದ್ದು ಅಮೌಂಟನ್ನು ನಿಮ್ಮ ಗ್ರಾಮಕ್ಕೆ ಇವತ್ತು ಸುಮಾರು 70 ಎಷ್ಟಾಯ್ತು, ಹತ್ರ ಎಷ್ಟಾಯ್ತಪ್ಪ? 60 ಲಕ್ಷ ರೂಪಾಯಿ ಯೋಜನೆಯಲ್ಲಿ ನಿಮ್ಮ ಊರೂರು ಗ್ರಾಮದಲ್ಲಿ ಎಂಟೈರ್ ಗ್ರಾಮ ಇವತ್ತು ಎಲ್ಲಿ ಬಹುತೇಕ ಖಾಲಿ ಇರುವುದಿಲ್ಲ. ಇದ್ರೆ ನಾನು ಹಾಕ್ಸ್ಕೊಡೋ ಜವಾಬ್ದಾರಿ ನಂದು. ಏನು ಎಲ್ಲಾದ್ರೂ ಖಾಲಿ ಕಾಂಕ್ರೀಟ್ ರೋಡ್ ಇಲ್ಲದೆ ಇದ್ರೆ ಹಾಕೊಡೋ ಜವಾಬ್ದಾರಿ ನಂದು. ಅಷ್ಟು ಕೆಲಸಗಳನ್ನ ಮಾಡಿದ್ದೇನೆ. ಮತ್ತು ಕೆಲವಾರು ಲೈಟುಗಳನ್ನು ಹಾಕಿದ್ದೇನೆ, ಬಸ್ ಶೆಲ್ಟರ್ ಹಾಕಿದ್ದೇನೆ. ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದ್ದೇನೆ. ಓಲೂರಿಗೆ ಹಾಕಿದ್ದೇನೆ. ಇರಿ, ಇವಾಗ ಎಲ್ಲ ಹೋಬಳಿಗೂ ನಾನು ಈಕ್ವಲ್ ಆಗಿ ಪ್ರತಿಯೊಂದು ಗ್ರಾಮ ದೇವತಾಧಾರವಿಂದಕ್ಕೆ ಗೋವಿಂದ ಶಿವ ಸಾಂಬದೇ ನಮಃ ಪಾರ್ವದೇವತಿ ಶಿವ ಹರ ಹರ ಮಹಾದೇವ. ರೋಡ್ ಅಡಿಗೆ